ಒಂದು ಸತ್ಯ ಘಟನೆಯ ಆಧಾರಿತ ಸಿನಿಮಾ ಅನ್ನೋದು ಒಂದಾದರೆ ಇನ್ನೊಂದು ಫಿಕ್ಷನ್ ಸ್ಟೋರಿ. ಈ ಮಧ್ಯೆ ಒಂದು ಹೊಸ ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಆ ಟ್ರೆಂಡ್ ಏನು ಅಂತಂದರೆ ಬಯೋಪಿಕ್ ಮಾಡೋದು. ಒಬ್ಬ ಲೆಜೆಂಡ್ ವ್ಯಕ್ತಿಯನ್ನು ಮುಂದೆ ಇಟ್ಟುಕೊಂಡು ಆತನ ಜೀವನ ಚರಿತ್ರೆಯನ್ನು ಜನರಿಗೆ ತಿಳಿಸುವಂತಹ ಕೆಲಸ ಇವತ್ತು ಸಿನಿಮಾ ಮಾಧ್ಯಮದ ಮೂಲಕ ಆಗ್ತಾ ಇದೆ, ಅಂದರೆ ಸಿನಿಮಾದ ಮೂಲಕ ಆಗ್ತಾ ಇದೆ. ಮೃತರ ಜೀವನ ಚರಿತ್ರೆಯನ್ನು ಮಾತ್ರ ಬಯೋಪಿಕ್ ಮಾಡಬೇಕು, ಬಯೋಪಿಕ್ ಸಿನಿಮಾ ಮಾಡಬೇಕಂತ ನೋ, ಆ್ಯಬ್ಸಲ್ಯೂಟ್ಲಿ ನಾಟ್. ಇದ್ದವ್ರ ಬಗ್ಗೆ ಕೂಡ ನಾವು ಬಯೋಪಿಕ್ ಮಾಡಬಹುದು. 56 ಇಂಚಿನ ಎದೆಯ ನಾಯಕನ ಸಿನಿಮಾ ಫ್ಲಾಪ್ ಆಗೋದು ಅಂದರೆ ಏನು? ಮೋದಿ ಅಟ್ರ್ ಫ್ಲಾಪ್ ಲೀಡರ್, ಹಾಗೆ ಹೀಗೆ ಮತ್ತೊಂದು ಮಗದೋದು ಅಂತೇಳಿ ವಿರೋಧ ಪಕ್ಷದವ್ರು ಸಿಕ್ಕಂಗೆ ಹೇಳಿಕೆಗಳನ್ನು ಕೊಟ್ಟರು. ಬಿಕಾಸ್ ಆಫ್ ಆ ಸಿನಿಮಾ ಸೋತಿದ್ದರಿಂದ. ಮಾ ಒಂದೇ ಅನ್ನುವಂಥ ಈ ಚಿತ್ರ ನರೇಂದ್ರ ಮೋದಿಯವರ ಬಯೋಪಿಕ್ಕನ್ನು ಒಳಗೊಂಡಿರ್ತಕ್ಕಂತಹ ಚಿತ್ರ. ನಮಸ್ಕಾರ, ರೆಬಲ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಸಿನಿಮಾ ಅಂದಾಕ್ಷಣ ಅನೇಕ ಫಾರ್ಮ್ಯಾಟ್ ಆಫ್ ಸಿನಿಮಾಸ್ಗಳನ್ನು ನಾವು ನೋಡಿರ್ತೀವಿ ಮತ್ತು ಅದರ ಬಗ್ಗೆ ಕೇಳಿರ್ತೀವಿ. ಒಂದು ಸತ್ಯ ಘಟನೆಯ ಆಧಾರಿತ ಸಿನಿಮಾ ಅನ್ನೋದು ಒಂದಾದರೆ ಇನ್ನೊಂದು ಫಿಕ್ಷನ್ ಸ್ಟೋರಿ, ಅಂದರೆ ಕಾಲ್ಪನಿಕ ಕಥೆಗಳಿಂದ ಸಿನಿಮಾ ಮಾಡುವಂತಹ ಒಂದು ಪದ್ಧತಿ, ಅಭ್ಯಾಸ ನಮ್ಮ ಚಿತ್ರರಂಗದಲ್ಲಿ, ಅಂದರೆ ಎಲ್ಲ ಚಿತ್ರರಂಗದಲ್ಲಿಯೂ ಕೂಡ ಇದೆ. ಅದರ ಜೊತೆಗೆ ಕಾದಂಬರಿ ಆಧಾರಿತ, ಇನ್ನು ಅದರ ಜೊತೆಗೆ ಸತ್ಯ ಘಟನೆಗಳು, ಇತಿಹಾಸ, ಇವುಗಳನ್ನೆಲ್ಲ ಇಟ್ಕೊಂಡು ಸಿನಿಮಾ ಮಾಡುವಂತಹ ವಿಚಾರವನ್ನು ನಾವು ಆಗಲೇ ಅರ್ಥೈಸ್ಕೊಂಡಿದ್ದೀವಿ ಮತ್ತು ಆ ಥರದ ಸಿನಿಮಾಗಳನ್ನು ನೋಡಿದ್ದೀವಿ, ಸಂತೋಷಪಟ್ಟಿದ್ದೀವಿ. ಆ ಥರದ ಸಿನಿಮಾಗಳು ನಮಗೆ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಕೊಡುತ್ತೆ ಅನ್ನುವಂಥದ್ದು ಕೂಡ ಸತ್ಯವಾದಂಥ ಸಂಗತಿ. ಆದರೆ ಈ ಮಧ್ಯೆ ಒಂದು ಹೊಸ ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಆ ಟ್ರೆಂಡ್ ಏನು ಅಂತಂದರೆ ಬಯೋಪಿಕ್ ಮಾಡೋದು. ಅಂದರೆ ಒಬ್ಬ ಲೆಜೆಂಡ್ ವ್ಯಕ್ತಿಯನ್ನು ಮುಂದೆ ಇಟ್ಟುಕೊಂಡು ಆತನ ಜೀವನ ಚರಿತ್ರೆಯನ್ನು ಜನರಿಗೆ ತಿಳಿಸುವಂತಹ ಕೆಲಸ ಇವತ್ತು ಸಿನಿಮಾ ಮಾಧ್ಯಮದ ಮೂಲಕ ಆಗ್ತಾ ಇದೆ, ಅಂದರೆ ಸಿನಿಮಾದ ಮೂಲಕ ಆಗ್ತಾ ಇದೆ. ಈ ಹಿಂದೆ ಅನೇಕ ಲೆಜೆಂಡ್ಸ್ಗಳ ಬಯೋಪಿಕ್ಕನ್ನು ನಾವು ನೋಡಿದ್ದೀವಿ. ಇನ್ಫ್ಯಾಕ್ಟ್ ಬಾಲಿವುಡ್ಡಲ್ಲಿ ಆ ತರಹದ, ಅಂದರೆ ಹಿಂದಿ ಸಿನಿಮಾದಲ್ಲಿ ಆ ತರಹದ ಅನೇಕ ಬಯೋಪಿಕ್ಗಳನ್ನು ನಾವು ಕಾಣ್ತೀವಿ. ತೆಲುಗುವಲ್ಲಿ ನೋಡಿದ್ದೀವಿ, ತಮಿಳಲ್ಲಿ ನೋಡಿದ್ದೀವಿ, ಇನ್ಫ್ಯಾಕ್ಟ್ ಕನ್ನಡದಲ್ಲಿಯೂ ಕೂಡ ಆ ತರಹದ ಒಂದಿಷ್ಟು ಬಯೋಪಿಕ್ಗಳನ್ನು ನಾವು ಕಂಡುಕೊಂಡಿದ್ದೀವಿ. ಅಂದರೆ ಒಬ್ಬ ವ್ಯಕ್ತಿಯ ಜೀವನ ಚರಿತ್ರೆ, ಅವನ ಬಾಲ್ಯದಿಂದ ಹಿಡಿದು ರೈಟ್ ನೌ ಆತ ಏನಾಗಿದ್ದಾನೆ, ಆತ ಈಗ ಏನು ಮಾಡ್ತಾ ಇದ್ದಾನೆ, ಆತನ ಸಾಧನೆಗಳೇನು, ಆತನ ಏಳು ಬೀಳುಗಳೇನು, ಅದೆಲ್ಲವನ್ನೂ ಕೂಡ ಒಂದು ಸಿನಿಮಾದ ಮೂಲಕ, ಒಂದು ಕಮರ್ಷಿಯಲ್ ಆ್ಯಂಗಲಲ್ಲಿ, ಒಂದು ಒಳ್ಳೆಯ ಕಾನ್ಸೆಪ್ಟಿನ ಮೂಲಕ, ಒಳ್ಳೆಯ ದೃಶ್ಯಾವಳಿಗಳ ಮೂಲಕ, ಮೇಕಿಂಗ್ಗಳ ಮೂಲಕ ಕಟ್ಟಿಕೊಡುವಂತಹ ಒಂದು ಪ್ರಯತ್ನವನ್ನು, ಕೆಲಸವನ್ನು ಇವತ್ತಿನ ಸಿನಿಮಾಗಳು ಮಾಡ್ತಾ ಇದೆ. ಹಿಂದಿಯಲ್ಲಿ ಹಿಂದಕ್ಕೆ ಒಂದು ಬಯೋಪಿಕ್ ಬಂದಿತ್ತು, ಸಂಜು ಅನ್ನುವಂತಹ ಬಯೋಪಿಕ್. ಇಟ್ ವಾಸ್ ಅ ಬಯೋಪಿಕ್ ಆಫ್ ಆ್ಯಕ್ಟರ್ ಸಂಜಯ್ ದತ್. ಆಮೇಲೆ ಅನೇಕರಿಗೆ ಒಂದು ತಪ್ಪು ತಿಳುವಳಿಕೆ ಇದೆ, ಕಲ್ಪನೆ ಇದೆ. ಬಯೋಪಿಕ್ಕನ್ನು ಮೃತರ ಬಗ್ಗೆ ಮಾತ್ರ ಮಾಡೋದು, ಅಂದರೆ ಮೃತರ ವಿಚಾರಗಳನ್ನು, ಮೃತರ ಜೀವನ ಚರಿತ್ರೆಯನ್ನು ಮಾತ್ರ ಬಯೋಪಿಕ್ ಮಾಡಬೇಕು, ಬಯೋಪಿಕ್ ಸಿನಿಮಾ ಮಾಡಬೇಕಂತ ನೋ, ಆ್ಯಬ್ಸಲ್ಯೂಟ್ಲಿ ನಾಟ್. ಇದ್ದವ್ರ ಬಗ್ಗೆ ಕೂಡ ನಾವು ಬಯೋಪಿಕ್ ಮಾಡಬಹುದು. ಸಂಜಯ್ ದತ್ ಇವತ್ತಿಗೂ ಸ್ಟಿಲ್ ಹಿ ಈಸ್ ಅಲೈವ್. ಆದರೆ ಸಂಜಯ್ ದತ್ ಅವರ ಒಂದು ಜೀವನ ಚರಿತ್ರೆಯನ್ನು ಸಂಜು ಅನ್ನುವಂತಹ ಒಂದು ಸಿನಿಮಾ ಮೂಲಕ ತಂದು ತೋರಿಸುವಂತಹ ಪ್ರಯತ್ನವನ್ನು ಇರಾನಿ ಮಾಡಿದರು. ಆ್ಯಂಡ್ ಇಟ್ ವಾಸ್ ಅ ಸಕ್ಸಸ್ಫುಲ್ ಪ್ರಯತ್ನ ಅದು. ಅದಾದ ನಂತರ ಅನೇಕ ಬಯೋಪಿಕ್ಗಳು ಕೂಡ ಬಂತು. ಆ ಬಯೋಪಿಕ್ಗಳ ಪೈಕಿ ಹಿಂದೆ ನಮ್ಮ ದೇಶದ ಘನವೆತ್ತ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರ ಬಯೋಪಿಕ್ ಕೂಡ ಬಂದಿತ್ತು. ವಿವೇಕ್ ಒಬೆರಾಯ್ 2019ನಲ್ಲಿ ನರೇಂದ್ರ ಮೋದಿಯವರ ಪಾತ್ರವನ್ನು ನಿರ್ವಹಿಸಿದರು. ಬಟ್ ಬಾಕ್ಸ್ ಆಫೀಸಲ್ಲಿ ಕಲೆಕ್ಷನ್ ಮಾಡುವಂತಹ ನಿಟ್ಟಿನಲ್ಲಿ ಆಗಿರ್ಬೋದು, ಅಥವಾ ಎಲ್ಲ ಪರ್ಸೆಪ್ಷನ್ ಆ್ಯಂಗಲ್ಗಳಿಂದ ನೋಡಿದರೂ ಕೂಡ ಆ ಸಿನಿಮಾ ಅಟ್ಟರ್ ಫ್ಲಾಪ್ ಆಗಿ ಹೋಯಿತು. 56 ಇಂಚಿನ ಎದೆಯ ನಾಯಕನ ಸಿನಿಮಾ ಫ್ಲಾಪ್ ಆಗೋದು ಅಂದರೆ ಏನು? ಯಾಕೆಂತಂದರೆ ಮೋದಿ ಅಟ್ರ್ ಫ್ಲಾಪ್ ಲೀಡರ್, ಹಾಗೆ ಹೀಗೆ ಮತ್ತೊಂದು ಮಗದೋದು ಅಂತೇಳಿ ವಿರೋಧ ಪಕ್ಷದವ್ರು ಸಿಕ್ಕಂಗೆ ಹೇಳಿಕೆಗಳನ್ನು ಕೊಟ್ಟರು. ಬಿಕಾಸ್ ಆಫ್ ಆ ಸಿನಿಮಾ ಸೋತಿದ್ದರಿಂದ. ಸಿನಿಮಾ ಸೋಲೋದಕ್ಕೂ ಸಿನಿಮಾ ಗೆಲ್ಲೋದಕ್ಕೂ ಆ ನಾಯಕನ ಕೆಲಸಕ್ಕೂ ಆ ವ್ಯಕ್ತಿಯ ವಿಚಾರಧಾರೆಗಳಿಗೂ ಸಂಬಂಧ ಇಲ್ಲ. ಜನ ಎಲ್ಲೋ ಒಂದು ಕಡೆಗೆ ಆ ಒಂದು ರಿಯಾಲಿಸ್ಟಿಕ್ಕನ್ನು ಒಪ್ಕೊಳ್ಳಿಲ್ಲ ಅಂತ ಅನಿಸುತ್ತೆ. ಬಿಕಾಸ್ ವಿವೇಕ್ ಒಬೆರಾಯ್ ಅವರ ಲುಕ್ಸ್ಗಳಾಗಿರಬಹುದು, ಅಥವಾ ಮೇಕಿಂಗ್ ಆಗಿರಬಹುದು, ಅಥವಾ ಸ್ಕ್ರಿಪ್ಟ್ ಆಗಿರಬಹುದು, ಡೈಲಾಗ್ಸ್ಗಾಗಿರಬಹುದು, ಎಲ್ಲೋ ಒಂದು ಕಡೆ ನೋಡುಗರನ್ನು, ಅಂದರೆ ಪ್ರೇಕ್ಷಕರನ್ನು ಬೇಜಾರುಂಟು ಮಾಡಿರಬಹುದು. ಆ ಕಾರಣಕ್ಕೆ ಸಿನಿಮಾ ಸೋತಿರಬಹುದು. ಆದರೆ ಈಗ ಮತ್ತು ಅಂಥದ್ದೇ ಒಂದು ಹೊಸ ಪ್ರಯತ್ನಕ್ಕೆ ಒಂದು ಚಿತ್ರತಂಡ ಕೈ ಹಾಕಿದೆ. ಅದು ಏನು ಅಂತಂದರೆ ನರೇಂದ್ರ ಮೋದಿಯವರ ಜೀವನ ಚರಿತ್ರೆಯನ್ನು, ಅಂದರೆ ನರೇಂದ್ರ ಮೋದಿಯವರ ಪೊಲಿಟಿಕಲ್ ಮತ್ತು ಪ್ರೈವೇಟ್ ಲೈಫನ್ನು ಒಂದು ಬಯೋಪಿಕ್ ಮಾಡಿ ಹೇಳುವಂತಹ ಪ್ರಯತ್ನಕ್ಕೆ ಒಂದು ತಂಡ ಈಗ ಕೈ ಹಾಕಿದೆ. ಆ ಸಿನಿಮಾಕ್ಕೆ ಈಗ ಮುಹೂರ್ತ ಕೂಡ ಹೋಗಿದೆ, ಮುಹೂರ್ತ ಫಿಕ್ಸ್ ಆಗಿದೆ. ಈಗಾಗಲೇ ಶೂಟಿಂಗ್ ಬಹಳ ಭರದಿಂದ ಸಾಗಿದೆ. ಮಲಯಾಳಂನ ಖ್ಯಾತ ನಟ ಆದಂತಹ ಉನ್ನಿ ಕೃಷ್ಣನ್ ಈ ಸಲ ಮೋದಿ ಪಾತ್ರಕ್ಕೆ ಆಯ್ಕೆ ಆಗಿದ್ದಾರೆ. ಮೋದಿ ಕ್ಯಾರೆಕ್ಟರನ್ನು ಅವರು ಈಗ ಪ್ಲೇ ಮಾಡ್ತಾ ಇದ್ದಾರೆ, ಉನ್ನಿ ಕೃಷ್ಣನ್. ಎಲ್ಲೋ ಒಂದು ಕಡೆಗೆ ನಾನು ಇಮ್ಯಾಜಿನ್ ಮಾಡಿಕೊಂಡಾಗ ಏಜ್ಡ್ ಮೋದಿ, ವೆರಿ ಫಿಟ್ ಆ್ಯಂಡ್ ಫೈನ್, ಒಳ್ಳೆ ಫಿಸಿಕ್ ಇರುವಂತಹ ಉನ್ನಿ ಕೃಷ್ಣನ್ ಮೋದಿ ಕ್ಯಾರೆಕ್ಟರ್ನ ಹೆಂಗೆ ಇದು ಮಾಡ್ತಾರೆ ಅಂತಂದು. ಆ್ಯಂಡ್ ವೆನ್ ಮೋದಿ ವಾಸ್ ಮೋದಿ ಯಂಗೆಸ್ಟ್ ಎರಾದಲ್ಲಿ
ಪ್ರಾಬಬಲಿ ಆ ಫೇಸ್ ಕಟ್ಟಿತ್ತೇನೋ, ಅಥವಾ ಉನ್ನಿಕೃಷ್ಣರವರಿಗೆ ಒಂದು ಸ್ವಲ್ಪ ಈ ಬಿಳಿ ಕೂದಲು ಜುಬ್ಬ ಇದನ್ನೆಲ್ಲ ಹಾಕಿದಾಗ, ಈ ಥರದ ಮೇಕಪ್ಗಳನ್ನು ಮಾಡಿದಾಗ ಎಲ್ಲೋ ಒಂದು ಕಡೆಗೆ ರೈಟ್ ನಾವು ಈಗಿನ ಪ್ರೆಸೆಂಟಿನ ಮೋದಿಗೆ ಅವರು ಹೊಂದ್ಕೋತಾರೇನೋ. ಅಂದರೆ ವೆನ್ ಯು ಕಂಪೇರ್ಡ್ ಟು ವಿವೇಕ್ ಒಬೆರಾಯ್ ಜೊತೆಗೆ ಉನ್ನಿಕೃಷ್ಣರವನ್ನ ಕಂಪೇರ್ ಮಾಡಿದಾಗ ಎಲ್ಲೋ ಒಂದು ಕಡೆಗೆ ಮ್ಯಾಚ್ ಆಗ್ತಾರೇನೋ ಮೋದಿ ರೋಲಿಗೆ ಅಂತ ಅನಿಸ್ತು. ಉನ್ನಿಕೃಷ್ಣನ್ ಅದನ್ನು ಪ್ಲೇ ಮಾಡ್ತಾ ಇದ್ದಾರೆ. ಅದರೆಲ್ಲದರ ಜೊತೆಗೆ KGF ಆಗಿರಬಹುದು, ಸಲಾರ್ ಆಗಿರಬಹುದು, ಹೀಗೆ ದೊಡ್ಡ ದೊಡ್ಡ ಚಿತ್ರಗಳಿಗೆ ಎಕ್ಸ್ಟ್ರಾರ್ಡಿನರಿ ಮ್ಯೂಸಿಕ್ ಕೊಟ್ಟಂತಹ ನಮ್ಮ ಹೆಮ್ಮೆಯ ಕನ್ನಡಿಗ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ತಕ್ಕಂತಹ ರವಿ ಬಸರೂರವರು ಕೂಡ ಈ ಚಿತ್ರಕ್ಕೆ ಮ್ಯೂಸಿಕನ್ನು ಮಾಡಲಿದ್ದಾರೆ. ರವಿ ಬಸರೂರ್ ಮ್ಯೂಸಿಕ್ ಬಗ್ಗೆ ಎಕ್ಸ್ಟ್ರಾರ್ಡಿನರಿಯಾಗಿ ಏನು ಹೇಳೋಕ್ಕೆ ಉಳಿದಿಲ್ಲ. ಯಾಕೆಂತಂದರೆ ಹಿ ಪ್ರೂವ್ಡ್ ಹಿಮ್ಸೆಲ್ಫ್. ಅವರು ಪ್ರೂವ್ ಮಾಡ್ಕೊಂಡಿದ್ದಾರೆ. ಅವರ ಮ್ಯೂಸಿಕ್ ಏನು ಅನ್ನುವಂಥದ್ದು ಇವತ್ತು ನಾಟ್ ಓನ್ಲಿ ಫಾರ್ ಕರ್ನಾಟಕ, ಇಡೀ ದೇಶಕ್ಕೆ ಗೊತ್ತಿದೆ ರವಿ ಬಸರೂರ್ ಅವರ BGMಗಳು ಹೆಂಗಿರುತ್ತೆ, ಅವರ ಮ್ಯೂಸಿಕ್ ಹೆಂಗಿರುತ್ತೆ ಅಂತ. ಇನ್ನು ಅದರೆಲ್ಲದರ ಜೊತೆಗೆ ಬಾಹುಬಲಿ, RRR ಮತ್ತು ರಾಜಮೌಳಿ ಅವರು ಯಾವ್ಯಾವ ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದರು, ಆ ಎಲ್ಲ ಹಿಟ್ ಸಿನಿಮಾಗಳಿಗೆ ಛಾಯಾಗ್ರಾಹಕರಾಗಿರ್ತಕ್ಕಂತಹ ಸೆಂದಿಲ್ ಅವರು ಕೂಡ ಈ ಸಿನಿಮಾದ ಲೀಡ್ ಕ್ಯಾಮ್ರಾಮ್ಯಾನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ಚಿತ್ರದ ಮುಹೂರ್ತ ಅಂತಕ್ಕಂಥದ್ದು ಆಗಿದೆ. ಈ ಸಿನಿಮಾಕ್ಕೆ ಮಾ ಒಂದೇ ಅನ್ನುವಂತಹ ಹೆಸರನ್ನು ನಾಮಕರಣ ಮಾಡಿದ್ದಾರೆ. ಮಾ ಒಂದೇ ಅನ್ನುವಂತಹ ಈ ಚಿತ್ರ ನರೇಂದ್ರ ಮೋದಿಯವರ ಬಯೋಪಿಕ್ಕನ್ನು ಒಳಗೊಂಡಿರ್ತಕ್ಕಂತಹ ಚಿತ್ರ. ಹತ್ರ 2026 ಸೆಪ್ಟೆಂಬರ್ ಅನ್ನುವಷ್ಟರಲ್ಲಿ ಈ ಸಿನಿಮಾ ಬೆಳ್ಳಿ ಪರದೆಗಳ ಮೇಲೆ ರಾರಾಜಿಸುತ್ತೆ. ಮೋದಿಯವರ ಅಭಿಮಾನಿಗಳಿಗೆ ಇದು ಒಂದು ಔತಣ. ನಾಟ್ ಓನ್ಲಿ ಫಾರ್ ಮೋದಿ ಅಭಿಮಾನಿಗಳು, ಹಿ ಈಸ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ನಮ್ಮ ದೇಶದ ಪ್ರಧಾನಮಂತ್ರಿ ಒಬ್ಬ ಸಾಮಾನ್ಯ ಚಾಯ್ವಾಲ ಆಗಿದ್ದವರು. ಅಂತಹ ಚಾಯ್ವಾಲ ಇವತ್ತು 3 ಬಾರಿ ಪ್ರಧಾನಿ ಆಗಿದ್ದು ಹೆಂಗೆ, ಅವರ ಪರ್ಸ್ನಲ್ ಲೈಫ್ ಎಷ್ಟು ಕಠಿಣವಾಗಿತ್ತು, ಪೊಲಿಟಿಕಲ್ ಲೈಫ್ ಎಷ್ಟು ಹಾರ್ಡೆಸ್ಟ್ ಆಗಿತ್ತು, ಆ ಎಲ್ಲ ಕಷ್ಟ ಸುಖಗಳ ಮಧ್ಯೆ ಆ ವ್ಯಕ್ತಿ ಬೆಳೆದು ಬಂದಂತಹ ರೀತಿ ಹೆಂಗೆ, ಆತ ವಿಶ್ವನಾಯಕ ಆಗಿದ್ದು ಹೇಗೆ ಅನ್ನುವಂತಹ ಎಲ್ಲ ಘಟನೆಗಳನ್ನು, ಎಲ್ಲ ದೃಶ್ಯಗಳನ್ನು ಈ ಸಿನಿಮಾದಲ್ಲಿ ಕಟ್ಟಿಕೊಡುವಂತಹ ಪ್ರಯತ್ನವನ್ನು ಈ ಚಿತ್ರತಂಡ ಮಾಡ್ತಾ ಇದೆ. ಆದರೆ ಅಲ್ಲಿಯವರೆಗೂ ಕೂಡ ವಿ ಹ್ಯಾವ್ ಟು ಬ್ರೇಸ್ ಅವರ್ ಸೆಲ್ಫ್ ಟಿಲ್ ಸೆಪ್ಟೆಂಬರ್ಗೆ ಈ ಸಿನಿಮಾ ಬರುತ್ತೆ. ಅದನ್ನು ನೋಡಿ ನಾವು ಎಂಜಾಯ್ ಮಾಡೋಣ. ಆ ಬಯೋಪಿಕ್ ಹೆಂಗಿರುತ್ತೆ ಅನ್ನುವಂತಹ ಕಾತುರ ಎಲ್ರಿಗೂ ಇದೆ. ಅದಕ್ಕೆ ಉತ್ತರ ಅತಿ ಬೇಗ ಅಂದರೆ 2020 ಸೆಪ್ಟೆಂಬರಿಗೆ ಸಿಗುತ್ತೆ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬೆಲ್ TV. ನಮಸ್ಕಾರ.